ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗ್. ಬೆಳಿಗ್ಗೆ ಲೇಟಾಗಿ ಎದ್ದಿದ್ವಿ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಬೇರೆ ಗುರುವಾರ ರಾಯರ ವಾರ ಆಗಿರೋದ್ರಿಂದ ಅದು ಇದು ಕೆಲಸನೇ ಜಾಸ್ತಿ ಇತ್ತು ನಮಗೆ, ಕ್ಲೀನಿಂಗು ಅದು ಇದು. ಸೊ ಬೆಳಗ್ಗೆ ಏನಾದರೂ ಒಂದು ತಿಂಡಿಗೆ ಬೇಗ ಬೇಗ ಮಾಡಿ ಟಿಫನ್ ಬಾಕ್ಸ್ಗೆ ನನ್ನ ಹಸ್ಬೆಂಡ್ಗೆ ಕಳಿಸ್ಬೇಕು ಅನ್ನೋ ರೀಸನಿಂದ ಈ ಕ್ವಿಕ್ ಆದಂಥ ರೆಸಿಪಿನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 2-3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಸೊ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ ಒಂದು ಬೌಲಲ್ಲಿ ಮೊಸರನ್ನ ತೊಗೊಳ್ಳಿ, ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ. ಸೊ ಕಲಿಸಿದ್ಮೇಲೆ ಸ್ವಲ್ಪ ಒಂದು ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟ್ ಏನು ಮಾಡಿ ಅಂದರೆ 1 ಬೌಲ್ ಆಗುವಷ್ಟು ಮಕ್ಕನ್ನು, ಆಮೇಲೆ 1 ಬೌಲ್ ಆಗುವಷ್ಟು ಅವಲಕ್ಕಿ. ಓಕೆ, ಈ ಮಕ್ಕನ್ನು ಅವಲಕ್ಕಿ ಬಂದುಬಿಟ್ಟು ಡಯಾಬಿಟಿಕ್ ಪೀಪಲ್ಗೆ ತುಂಬ ಒಳ್ಳೆಯದು. ಕೆಲವೊಬ್ಬರು ಅವಲಕ್ಕಿ ಗ್ಯಾಸ್ ಹಿಡಿಯುತ್ತೆ, ಬೇಡ ಯೂಸ್ ಮಾಡೋದಂತಾರೆ. ಬಟ್ ಡಯಾಬಿಟಿಕ್ ಪೀಪಲ್ಗೆ ಅವಲಕ್ಕಿ ಅನ್ನೋದು ಹೇಳಿ ಮಾಡಿಸಿರೋವಂಥ ಒಂದು ಫುಡ್ಡು. ಫ್ರೀಕ್ವೆಂಟಾಗಿ ನೀವು ಇದನ್ನು ತೊಗೊಂಡಾಗ ನಿಮಗೆ ಲಿಟ್ರಲಿ ನಿಮ್ಮ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ಅದೇ ರೀತಿಯಾಗಿ ನಾನು 1 ಕಪ್ಪು ಚಿರೋಟಿ ರವಾನ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು. ಸೊ ಮಿಕ್ಸ್ ಮಾಡಿಕೊಂಡು ವಿಸ್ಕ್ ಮಾಡಿಟ್ಟಿರುವಂಥ ಮೊಸರನ್ನ ನಾನಿಲ್ಲಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಕಲಿಸ್ಬೇಕು ಅದನ್ನು ಎಲ್ಲನೂ. ಮೊಸರು, ರವೆ, ಅವಲಕ್ಕಿ ಮತ್ತು ಮಕ್ಕನಿಗೆ ಇದಾಗಬೇಕು. ಮಕ್ಕನ್ನು ಮತ್ತು ರವೆ ಏನಾಗಬೇಕು ಅಂತಂದರೆ ಸೊ ಮೊಸರನ್ನ ಹೀರ್ಕೋಬೇಕು. ಸೊ ಅದಕ್ಕೆ ನೀವೇನು ಮಾಡಿ ಅಂದರೆ ಒಂದು 15 ಮಿನಿಟ್ಸ್ ಅದನ್ನು ರೆಸ್ಟ್ ಮಾಡೋಕ್ಕೆ ಇಟ್ಬಿಡಿ. ಅದಕ್ಕೇನು ಡಿಸ್ಟರ್ಬ್ ಮಾಡದೆ 15 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕಿಡಿ. ಈ ರೆಸಿಪಿ ಸಖತ್ ಒಳ್ಳೆಯದಾಗಿರುತ್ತೆ. ಮೀನ್ ವೈಲ್ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಎಲ್ಲ ಕಾಳುಗಳನ್ನ ಕುದಿಯೋಕೆ ಇಟ್ಟಿದ್ದೀನಿ. ಒಬ್ವಿಯಸ್ಲಿ ನಾನು ಸ್ಪ್ರೌಟ್ಸ್ ಮಾಡೋಕ್ಕೆ ಮರ್ತೋಗ್ಬಿಟ್ಟಿದ್ದೆ. ಸೊ ಅದಕ್ಕೆ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಅದು ಕೂಡ ಒಂದು ಸೈಡ್ ರೆಡಿ ಆಗ್ತಾಯಿದೆ. ಸೊ ಆಮೇಲೆ ಇಲ್ಲಿ 15 ನಿಮಿಷ ಆದಮೇಲೆ ನಾನು ಏನು ಮಾಡಿದ್ದೀನಿ, ಇನ್ನೊಂದು ಚೂರು ಅದಕ್ಕೆ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಡ್ರೈ ಅಂತ ಫೀಲ್ ಆಗ್ತಾಯಿತ್ತು. ಇನ್ನೊಂದು ಸ್ವಲ್ಪ ಅದಕ್ಕೆ ಮೊಸರು ಮತ್ತು ನೀರು ಬೇಕು ಅನ್ನಿಸ್ತಾಯಿತ್ತು. ಸೊ ಅದೇ ವಿಸ್ಕ್ ಮಾಡಿ ಇಟ್ಕೊಂಡಿರುವಂಥ ಮೊಸರಿನ ನೀರೇನಿರುತ್ತಲ್ವ, ಸೊ ನಾನು ಅದನ್ನು ಇಲ್ಲಿ ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸೊ ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕದು. ಸೊ ನಾವು ಇವಾಗೇನು ಮಿಕ್ಸ್ ಮಾಡ್ಕೊತಾ ಇದ್ದೀವಲ್ಲ, ಈ ಮಕ್ಕನ್ನು, ಅವಲಕ್ಕಿ ಮತ್ತು ರವೆ ಇರೋದನ್ನ, ಸೊ ಇದೇನಾಗಬೇಕು ಅಂದರೆ ಫುಲ್ ದೋಸೆ ಕನ್ಸಿಸ್ಟೆನ್ಸಿಗೆ, ನಾವು ನಾರ್ಮಲ್ ಏನು ದೋಸೆ ಮಾಡ್ತೀವಲ್ಲ, ಸೊ ಈ ರೀತಿಯಾದಂಥ ದೋಸೆ ಕನ್ಸಿಸ್ಟೆನ್ಸಿಗೆ ಬರಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಸ್ಪೂನಲ್ಲಿ ಈ ಥರ ನೀವು ಇದು ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ದೋಸೆ ಅದಕ್ಕೆ ಬಂದಿದ್ದೇನೋ ಇಲ್ವ ಅಂತ. ಮತ್ತು ಕೈಯಲ್ಲಿ ಸ್ವಲ್ಪ ನೋಡಿದಾಗ ಫುಲ್ಲು ನುಣ್ಣಗಂದರೆ ನುಣ್ಣಗಿರಬೇಕು, ಅಗದಿ ಸ್ಮೂತ್ ಪೇಸ್ಟ್ ಥರ ಇರಬೇಕದು. ಒಂದು ಚೂರು ತರಿ ಆ ಥರ ಎಲ್ಲ ಇರಬಾರ್ದು. ತರಿ ಇದ್ದಾಗ ಏನಾಗುತ್ತೆ ಅಂದರೆ ದೋಸೆನ ನೀಟಾಗಿ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ಸೊ ತರಿ ಇದ್ದಾಗ ಏನಾಗುತ್ತೆ, ನಾವು ಚಿಕ್ಕ ಪ್ಯಾನ್ ಕೇಕ್ ಥರ ಹಾಕ್ಕೋಬೋದು. ಬಟ್ ಇಲ್ಲಿ ನೀವು ಫುಲ್ಲು ನುಣ್ಣಗೆ ರುಬ್ಕೊಂಡಾಗ ಏನಾಗುತ್ತೆ, ಕಂಪ್ಲೀಟ್ ದೋಸೆ ಅದಕ್ಕೆ ಬರುತ್ತೆ ನೋಡಿ. ಈ ಥರ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಮೀನ್ ವೈಲ್ ನಾನಲ್ಲಿ ಕುದಿಸಿಟ್ಟಿರುವಂಥ ಎಲ್ಲ ಕಾಳುಗಳಿಗೆ ಈರುಳ್ಳಿ, ಟೊಮ್ಯಾಟೊ, ಒಂದು ಚೂರು ನಿಂಬೆಹಣ್ಣಿನ ರಸ ಮತ್ತು ಅಚ್ಚ ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ದೋಸೆನ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನೋಡಿ, ನುಣ್ಣಗಿದ್ರೆ ಈ ಥರ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಓಕೆನಾ. ಸೊ ಆಮೇಲೆ ನಾವು ಅದೇನು ಮಾಡಿಟ್ಕೊಂಡಿರ್ತೀವಲ್ಲ ಸಲಾಡ್ ಥರ ಕುದಿಸಿರೋ ಕಾಳುಗಳದ್ದು, ಅದನ್ನು ಈ ಥರ ಸ್ಪ್ರೆಡ್ ಮಾಡಿ ನೀಟಾಗಿ. ನೀವು ಸ್ವಲ್ಪ ಒತ್ತಬಹುದು ಕೂಡ, ಇಲ್ಲ ಮೇಲೇ ಸುಮ್ಮನೆ ಸ್ಪ್ರಿಂಕಲ್ ಥರ ಹಾಕಿದ್ರು ಓಕೆ. ಸೊ ಒಂದು ಮೂಡಿನ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ನೀವು ಆಯಿಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಬೆಳಿಗ್ಗೆ ರೈಸ್ ತಿಂತಾಯಿದ್ದೀನಿ ಅನ್ನೋ ಟೆನ್ಷನ್ ಇರಲ್ಲ. ಒಳ್ಳೆ ಹೆಲ್ದಿ ಫುಡ್ ಇದು. ಸೊ ಇವಾಗ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ನೋಡಿ, ಈ ಥರ ದೋಸೆ ರೆಡಿ ಆಗುತ್ತೆ. ಸೊ ಇದನ್ನು ನೀವು ಚಟ್ನಿ, ಸಾಂಬಾರ್ಗೂ ಇದು ಮಾಡ್ಕೊಬೋದು, ಇಲ್ಲ ಮೊಸರಿನ ಜೊತೆ ಕೂಡ ಹಾಗೇ ತಿನ್ಬೋದು. ಇದೇ ಥರ ಹೆಚ್ಚಿನ ರೆಸಿಪಿ ಬೇಕಾದಲ್ಲಿ ನನ್ನ ಚಾನಲ್ನ ಫಾಲೋ ಮಾಡೋ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು, ಬಾಯ್.